88-ാം ശിവഗിരി തീർത്ഥാടനത്തിന്റെ 4-ാം ദിവസമായ ഇന്ന് സംഘടന എന്ന വിഷയത്തിലെ അടുത്ത പ്രഭാഷണത്തിനായി നമുക്ക് ശ്രദ്ധിക്കാം. ഡോക്ടർ എ.എം. ഖാൻ റാങ്കോടെ ബിരുദാനന്തര ബിരുദം നേടിയതിനു ശേഷം കർണാടക മംഗലാപുരം സർവകലാശാലകളിൽ അധ്യാപക പരിചയം. മംഗലാപുരം സർവകലാശാല ഇലക്ട്രോണിക്സ് വിഭാഗം മേധാവി. നിലവിൽ മംഗലാപുരം സർവകലാശാല രജിസ്ട്രാർ. സ്വാഗതം ചെയ്യാം 88-ാമത് ശിവഗിരി ആഗോള ഓൺലൈൻ തീർത്ഥാടനത്തിലെ സംഘടനാ സമ്മേളനത്തിലേക്ക് അത്യാദരപൂർവം ശ്രീ എ.എം. ഖാൻ. ನಾರಾಯಣ ಗುರುಗಳು ಮತ ಯಾವುದಾದರೇನು, ಧರ್ಮ ಮನುಷ್ಯ ಒಳ್ಳೆಯವನಾದರೆ ಸಾಕು, ಮತ ಯಾವುದಾದರೇನು ಮನುಷ್ಯ ಒಳ್ಳೆಯವನಾದರೆ ಸಾಕು ಅಂತ ಒಂದು ಅದ್ಭುತ ಸಂದೇಶವನ್ನು ನೀಡಿದ್ದಾರೆ. ಆ ಮಾತು ಅಕ್ಷರಾಶ ಪಾಲಿಸೋದು ಈ ಒಂದು ಮನುಷ್ಯನಿಗೆ ಪ್ರೊಫೆಸರ್ ಎ.ಎಂ. ಖಾನ್ ಒಂದು ಕರ್ನಾಟಕದ ಉತ್ತರ ಭಾಗದ ಒಂದು ಬೀದರ್ ಕಡೆ ಇವರು ಮುಸ್ಲಿಂ ಕುಟುಂಬದಲ್ಲಿ ಹುಟ್ಟಿ ಮಂಗಳೂರಿನಲ್ಲಿ ಪ್ರೊಫೆಸರ್ ಆಗಿ ಮಂಗಳೂರು ವಿಶ್ವವಿದ್ಯಾಲಯದ ಕುಲ ಸಚಿವರಾಗಿ, ಅದರಲ್ಲೂ ದೊಡ್ಡ ಒಂದು ಸಾಧನೆ ಅಂತ ಹೇಳಿದರೆ ನಾರಾಯಣ ಗುರು ಅಧ್ಯಯನ ಪೀಠಕ್ಕೆ ಹೊಸದೊಂದು ಕಟ್ಟಡ ನಿರ್ಮಾಣ ಆಗಬೇಕು ಎಂಬ ಮಹತ್ವಾಕಾಂಕ್ಷೆಯಿಂದ ಅದರ ಸರ್ವ ಸ್ವಂತ ಕಾರ್ಯದ ಹಾಗೆ ಮಾಡಿ ಅದನ್ನು ಒಂದು ಪ್ರಾರಂಭಿಸುವಲ್ಲಿಗೆ ತಂದು ಮುಟ್ಟಿಸಿದ ಮಹಾನ್ ಒಬ್ಬ ನಾರಾಯಣ ಗುರುಗಳ ವಿಚಾರಧಾರೆಯನ್ನು ಸ್ವಜೀವಿತದಲ್ಲಿ ಅಳವಡಿಸಿಕೊಂಡ ಮತ್ತೊಬ್ಬ ವ್ಯಕ್ತಿ ಪ್ರೊಫೆಸರ್ ಎ.ಎಂ. ಖಾನ್. ಕಳೆದ ತೀರ್ಥಾಟನೆಯಲ್ಲಿ ಶಿವಗಿರಿಯಲ್ಲಿ ವಿದ್ಯಾಭ್ಯಾಸ ಸಮ್ಮೇಳನದಲ್ಲಿ ಭಾಗವಹಿಸಿದ ಕೀರ್ತಿ ಅವರಿಗಿದೆ. ಅವರನ್ನು ಮತ್ತೆ ಕೇಳಿದಾಗ ವಿದ್ಯಾರ್ಥಿಗಳಲ್ಲಿ ಸಂಘಟನೆ ಹೇಗಿರಬೇಕು, ಅವರೇನು ಮಾಡಬೇಕು, ವಿದ್ಯಾರ್ಥಿಗಳು ಹೇಗೆ ಜೀವಿಸಬೇಕು ಎಂಬುದರ ಒಂದು ಸವಿಸ್ತಾರವಾದ 4 ಮಾತನ್ನು ಆಡಬೇಕು ಅಂತ ನಾವು ಕೇಳಿಕೊಂಡಾಗ ಸಂತೋಷದಿಂದ ಒಪ್ಪಿದ್ದಾರೆ. ಅವರಿಗಾಗಿ ಈ ವೇದಿಕೆ. ಎಲ್ಲರಿಗೂ ನಮಸ್ಕಾರ. ಶಿವಗಿರಿಯ ತೀರ್ಥಾಟನೆ ಪ್ರಯುಕ್ತ ನಡೆಯುವ ಈ ಸಮಾರಂಭದಲ್ಲಿ ನಾನು ಮೊದಲನೇದಾಗಿ ಶ್ರೀ ನಾರಾಯಣ ಗುರುವರಿಗೆ ನಮಿಸುತ್ತಾ ಎಲ್ಲ ಸ್ವಾಮೀಜರ ಆಶೀರ್ವಾದ ಪಡೆದುಕೊಂಡು ಶಿಕ್ಷಣದ ಬಗ್ಗೆ ಹಾಗೂ ಇಂದಿನ ಯುವಕರಲ್ಲಿ ಏನಿರಬೇಕು, ಅವರ ಮುಂದೆ ಕ್ಯಾರೆಕ್ಟರ್ ಹೇಗೆ ಬೆಳಿಬೇಕು, ಅವರಿಂದಾಗಿ ಸಮಾಜ ಹೇಗೆ ಒಳಿತಾಗಬೇಕು ಮುಂದೆ ಎನ್ನುವ ಕೆಲವು ಮಾತುಗಳನ್ನು ತಮ್ಮ ಮುಂದೆ ನಾನು ಇಡಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ವಿದ್ಯಾರ್ಥಿಗಳು ಸಂಘಟಿತರಾಗಿ ಹೇಗೆ ದೇಶವನ್ನು ಮುಂದೆ ತಗೊಂಡು ಹೋಗ್ಬೋದು, ಒಳ್ಳೆಯ ಸಮಾಜವನ್ನು ಕಟ್ಬೋದು ಅನ್ನೋದು ಕೂಡ 1-2 ಮಾತುಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಶಿಕ್ಷಣ ಅಂದರೆ ನಾವು ಬರೀ ಒಂದು ಡಿಗ್ರಿ ಪಡೆದುಕೊಳ್ಳೋದಲ್ಲ. ಡಿಗ್ರಿ ಪಡೆದುಕೊಂಡು ನಾವು MSc ಮಾಡ್ಬೋದು, BSc ಮಾಡ್ಬೋದು, BE ಮಾಡ್ಬೋದು, ಡಾಕ್ಟ್ರ್ ಆಗ್ಬೋದು. ಇದೆಲ್ಲ ನಮಗೆ ಒಂದು ಹೊಟ್ಟೆಪಾಡಿಗೆ ಆಗುವಂಥ ಶಿಕ್ಷಣ. ಈ ಶಿಕ್ಷಣದಿಂದ ನಾನು ಡಾಕ್ಟ್ರ್ ಆದರೆ ಒಂದು ಪೇಷಂಟ್ ನೋಡ್ಬೋದು, ನಾನು ಹೊಟ್ಟೆಗೆ ನಾನೇನಾದರೂ ಕಮಾಯಿ ಮಾಡ್ಕೋಬೋದು. ಹಾಗೆ ನಾನು ಒಳ್ಳೆಯ ಶಿಕ್ಷಕನಾದರೆ ನನ್ನ ಪಾಠ ಹೇಳಿ ನನಗೆ ಒಂದು ಸಂಬಳ ಬರುವ ಹಾಗೆ ನಾನು ಮಾಡ್ಬೋದು. ಆದರೆ ಒಳ್ಳೆಯ ಶಿಕ್ಷಣ ಏನಂತ ಹೇಳಿದರೆ ಇಂದಿನ ಸಮಾಜದಲ್ಲಿ ನಾವು ಒಳ್ಳೆಯದೇನು ಕೆಟ್ಟದ್ದೇನು ಅಂತ ಗುರುತಿಸೋದಾಗಬೇಕು. ಹಾಗೆ ಯಾವುದು ಸರಿಯೋ ಯಾವುದು ತಪ್ಪು ಅನ್ನೋದನ್ನು ಡಿಫ್ರೆನ್ಷಿಯೇಟ್ ಮಾಡುವಂಥ ಕೆಪಾಸಿಟಿ ನಮ್ಮಲ್ಲಿ ಬರಬೇಕು. ಇದು ಬಂದರೆ ಒಳ್ಳೆಯ ಶಿಕ್ಷಣ ಅಂತ ಹೇಳ್ಬೋದು. ಒಳ್ಳೆಯ ಶಿಕ್ಷಣ ಬರಬೇಕಾದ್ರೆ ಅದರಿಂದಾಗಿ ಒಳ್ಳೆಯ ನಮ್ಮ ಚರಿತ್ರೆ ಅಂದರೆ ಕ್ಯಾರೆಕ್ಟರ್ ಒಳ್ಳೆ ಡೆವಲಪ್ ಆಗ್ತದೆ. ಮನುಷ್ಯನಲ್ಲಿ ಒಂದು ಡಿಸಿಪ್ಲಿನ್ ಬರ್ತದೆ. ಈಗ ನಾವು ನೋಡಿರ್ಬೋದು, SSLC ಮಾಡಿದ ಯಾರೋ ಒಬ್ಬರು ಇದ್ದರೆ ಮತ್ತು ಹಾಗೆ ಬಸ್ ಸ್ಟ್ಯಾಂಡಲ್ಲಿ ನಿಲ್ಲುವಾಗ ಸುಮಾರು ಜನ ಇರ್ತಾರೆ. ಒಬ್ಬರು ಡಾಕ್ಟರ್ ನಿಂತಿರ್ಬೋದು, ಒಬ್ಬರು SLC ಮಾಡಿದ ಕಾರ್ಕೂನ್ ನಿಂತಿರ್ಬೋದು, ಒಬ್ಬ ಯಾರೋ ಬೇರೆ ಕೆಲಸ ಮಾಡೋನು ಇರ್ಬೋದು. ಅವರ ಬಿಹೇವಿಯರಲ್ಲಿ, ಅವರ ನಡತೆಯಲ್ಲಿ ನೀವು ನೋಡಿದರೆ ಶಿಕ್ಷಣ ಪಡೆದವನು, ಹೈಯರ್ ಎಜುಕೇಷನ್ ಪಡೆದವನು ಅವನ ನಡತೆಯೇ ಬೇರೆ ಇರ್ತದೆ. ಅದೇ ಲೋವರ್ ಎಜುಕೇಷನ್ ಇದ್ದವನು ಸ್ವಲ್ಪ ಬೇರೆ ಇರ್ತದೆ. ಯಾರೂ ಶಿಕ್ಷಣ ಪಡೆದಿಲ್ಲೋ ಅವನು ಬೇರೆ ಇರ್ತದೆ. ಸೊ ಹಾಗಾಗಿ ಶಿಕ್ಷಣ ಪ್ರಮುಖವಾಗಿ ನಮ್ಮ ಒಳಿತಿಗಾಗಿ ಅಂದರೆ ನಮ್ಮ ಇಂಟರ್ನಲ್ ಡೆವಲಪ್ಮೆಂಟಿಗಾಗಿ ಒಳ್ಳೆ ಹೆಲ್ಪ್ ಆಗ್ತದೆ. ಈ ಶಿಕ್ಷಣ ಡೆವಲಪ್ ಆಗುವಾಗ ಈಗಾಗಲೇ ಶಿಕ್ಷಣದ ಬಗ್ಗೆ ಶ್ರೀ ನಾರಾಯಣ ಗುರೂಜಿಯವರು ಹೇಳಿದ ಹಾಗೆ ಸುಮಾರು ಅಂಶಗಳು ಇದರಲ್ಲಿದ್ದಾವೆ. ಬರೀ ಶಿಕ್ಷಣ ಪಡೆದುಕೊಳ್ಳೋದು ಮಾತ್ರ ಅಲ್ಲ, ಶಿಕ್ಷಣದಿಂದಾಗಿ
ಒಂದು ನಮ್ಮ ಕಲ್ಚರ್ ಡೆವಲಪ್ ಆಗ್ತದೆ, ಮನುಷ್ಯನಲ್ಲಿ ಒಳ್ಳೆ ಡಿಸಿಪ್ಲಿನ್ ಡೆವಲಪ್ ಆಗ್ತದೆ. ನೀವು ಒಬ್ಬನಿಗೆ ಹೇಳಿ, ಯಾರು ಎಜುಕೇಟೆಡ್ ಇದ್ದವನಿಗೆ ಬೆಳಿಗ್ಗೆ 5 ಗಂಟೆಗೆ ಎದ್ದು ನೀನು ಇದಕ್ಕೆ ಬರಬೇಕು ಪ್ರಾರ್ಥನೆಗೆ ಅಂತಂದರೆ ಕರೆಕ್ಟಾಗಿ 5 ಗಂಟೆಗೆ ಎದ್ದು ಅವನು ಪ್ರಾರ್ಥನೆಗೆ ಬರ್ತಾನೆ. ಮತ್ತು ಅವನು ಏನಾದ್ರು ಒಂದು ಕೆಲಸ ಕೊಟ್ಟರೆ ಅದೇ ಟೈಮಿಗೆ ಬಂದು ಅವನು ಕೆಲಸ ನಡೆಸ್ಕೊಡ್ತಾನೆ. ಇದೆಲ್ಲ ಶಿಕ್ಷಣದಿಂದ ಬರುವಂಥದ್ದು. ಅವನ ನಡತೆ, ಅವನ ಕ್ಯಾರೆಕ್ಟರ್ದಿಂದಾಗಿ ಡೆವಲಪ್ ಆಗ್ತದೆ. ಈ ಶಿಕ್ಷಣ ಪಡೆದುಕೊಳ್ಳುವಾಗ ವಿದ್ಯಾರ್ಥಿಗಳು ಬರೀ ನಮ್ಮ ಶಾಲೆಗಳಿಗೆ ಹೋಗೋದಾಗಲಿ, ಶಾಲೆಯಲ್ಲಿ ಟೀಚರ್ ಹೇಳಿದಾಗೆ ಕಲಿಯೋದಾಗಲಿ ಅದು ಮಾಡೋದಲ್ಲ. ಶಿಕ್ಷಣದಲ್ಲಿ ಈಗ ವಿದ್ಯಾರ್ಥಿಗಳು ಶಾಲೆಗೆ ಹೋಗೋದ್ರ ಜೊತೆಗೆ ತಮ್ಮ ಗುರುಗಳ ಜೊತೆ ಅವರ ಮಾತನಾಡೋದು, ಅವರ ನಡೆದುಕೊಳ್ಳೋ ಜೊತೆಗೆ ಮನೆಯಲ್ಲಿ ಪೇರೆಂಟ್ಸ್ ಜೊತೆ ಹೇಗೆ ನಡ್ಕೊಳ್ತಾರೆ, ಅವರ ವಿದ್ಯಾರ್ಥಿಗಳ ಒಡನಾಟ ಹೇಗಿರ್ತದೆ, ಅವರೊಂದು ಸಂಘಟನೆಯಾಗಿ ಹೇಗೆ ಬೆಳ್ಕೊಳ್ತಾರೆ, ಒಂದು ಯೂನಿಯನ್ ಆಗಿ ಹೇಗೆ ಬೆಳ್ಕೊಳ್ತಾರೆ, ಇದೆಲ್ಲ ಮುಖ್ಯವಾಗ್ತದೆ. ನಾನೊಂದು ಯೂನಿಯನ್ ಆಗಿ ಅಥವಾ ಸಂಘಟನೆಯಾಗಿ ಒಂದು ಉದಾಹರಣೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ವಿದ್ಯಾರ್ಥಿಗಳು ಸಂಘಟನೆ ಆಗುವುದಂದರೆ ಈಗಿನ ಕಾಲದ ಹಾಗೆ ಸಂಘಟನೆ ಅಲ್ಲ, ಒಂದು ಯಾವುದೋ ಪೊಲಿಟಿಕ್ಸಿಂದಾಗಿ ಆಗಿರುವಂಥ ಸಂಘಟನೆ ಇರಬಾರ್ದು. ನಮ್ಮ ಟೈಮಲ್ಲಿ ಶಾಲೆಯಲ್ಲಿ ಡಿಬೇಟ್ ಯೂನಿಯನ್ ಅಂತ ಒಂದು ಇರ್ತಾ ಇತ್ತು, ಅಥವಾ ಕಲ್ಚರಲ್ ಯೂನಿಯನ್ ಅಂತ ಒಂದು ಇರ್ತಾ ಇತ್ತು. ಅದರಿಂದ ನಾವು ಡಿಬೇಟ್ ಯೂನಿಯನ್ನಲ್ಲಿ ಭಾಗವಹಿಸಿದಾಗ ನಾವು ಮಾತನಾಡುವುದು, ನಮ್ಮ ಮಾತಾಡೋ ಶೈಲಿ, ನಮ್ಮ ಬಾಡಿ ಲ್ಯಾಂಗ್ವೇಜು ಹೇಗಿರಬೇಕು, ನಾವು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೇವೆ, ಏನು ಪಾಯಿಂಟನ್ನು ನಾವು ಅಲ್ಲಿ ಇಡಬೇಕು, ಯಾವ ಪ್ರಶ್ನೆಯನ್ನು ಹಾಕಬೇಕು, ಇದೆಲ್ಲ ಪಾಯಿಂಟ್ಗಳು ಒಳಗೆ ಬರ್ತವೆ. ಸೊ ಹಾಗಾಗಿ ನಾವು ಯೂನಿಯನ್ ಅಂದ ತಕ್ಷಣವೇ ಬರೀ ಒಂದು ವಿದ್ಯಾರ್ಥಿ ಸಂಘಟನೆ ಅಂತ ಗುರುತಿಸ್ಕೊಳ್ಳೋದಲ್ಲ. ಸಂಘಟನೆ ಅಂತ ಹೇಳಿದ್ರೆ ಎಲ್ಲರೂ ಜೊತೆಯಾಗಿ, ನಾವೆಲ್ಲರೂ ಒಟ್ಟಾಗಿ, ಅದು ವಿದ್ಯಾರ್ಥಿಗಳೆಲ್ಲ ಒಟ್ಟಾಗಿ ಒಳ್ಳೆ ಕಾರ್ಯದಲ್ಲಿ ಒಂದರಿಂದ ಒಬ್ಬರು ಕಲಿಯೋ ಹಾಗೆ ಮಾಡಿಕೊಳ್ಳೋದು. ನಾನೀಗ ಒಂದು ವಿಷಯ ಹೇಳ್ತೇನೆ, ನನ್ನ ಮಿತ್ರನಾದವನು ಅದೇ ವಿಷಯದ ಬಗ್ಗೆ ಇನ್ನೊಂದು ವಿಚಾರ ಹೇಳ್ತಾನೆ, ಇನ್ನೊಬ್ಬ ಮಿತ್ರ ಇನ್ನೊಂದು ವಿಚಾರ ಹೇಳ್ತಾನೆ, 3 ಜನ ಸೇರಿ ಸಂಘಟಿತರಾಗಿ ಒಂದು ಕನ್ಕ್ಲೂಷನ್ಗೆ ಬರ್ತೇವೆ. ಸೊ ಇಂಥ ಯಾವುದೇ ಕಾರ್ಯಕ್ರಮವಾಗಲಿ, ಅದು ನಮ್ಮ ಶಿಕ್ಷಣದ ಬಗ್ಗೆ ಆಗಲಿ, ಸೈನ್ಸ್ ಬಗ್ಗೆ ಆಗಲಿ, ವಿದ್ಯಾರ್ಥಿ ನಡತೆ ಬಗ್ಗೆ ಆಗಲಿ, ಅಥವಾ ಒಂದು ಶಾಲೆಯಲ್ಲಿ ಅಥವಾ ಕಾಲೇಜಲ್ಲಿ ನಡೆಯುವ ಡಾನ್ಸ್ ಕಾಂಪಿಟೇಷನ್ ಬಗ್ಗೆನೇ ಆಗಲಿ, ಒಂದು 4 ಜನ ಸೇರಿ ಅದು ಒಳ್ಳೆ ಆಗುವಂಥದ್ದನ್ನು ನಾವು ಏನು ಮಾಡ್ತೇವೆ, ನಮ್ಮ ಕಾರ್ಯಕ್ರಮ ಸಕ್ಸಸ್ಫುಲ್ ಆಗಬೇಕು, ನಮ್ಮ ಜೀವನ ಒಳ್ಳೆಯದಾಗಬೇಕು, ನಮ್ಮ ವಿದ್ಯಾರ್ಥಿ ಸಂಘ ಒಳ್ಳೆಯದಾಗಬೇಕು ಅಂತ ಹೇಳುವಾಗ ಅಂತಹ ಸಂಘಟನೆಗಳು ಈಗ ಬೇಕಾಗಿದ್ದಾವೆ. ಈಗಿನ ಯುವಕರಲ್ಲಿ ಇದು ಹೋಗಿದೆ. ಒಂದು ವಿಷಯ ಏನಾಗಿದೆ ಈಗಿನ ಕಾಲದಲ್ಲಿ ಅಂದರೆ, ಮೊಬೈಲ್ ಬಂದು ತುಂಬ ಮನುಷ್ಯನಿಗೆ ಒಬ್ಬಂಟಿ ಮಾಡಿದೆ. ಮನುಷ್ಯ ಏನಾಗ್ಬಿಟ್ಟಿದ್ದಾನೆ, ಈಗ ತನ್ನ ಮೊಬೈಲ್ ನೋಡಿದರೆ ಒಂದು ಸಂಗಾತಿ ಅದೇ ಆಗಿಬಿಟ್ಟಿದೆ. ಅದು ಮೊಬೈಲ್ ಬಿಟ್ಟು ಒಂದು 4 ಜನ ಗೆಳೆಯರಲ್ಲಿ ಸೇರಿಕೊಂಡು ಅವನು ಪರಸ್ಪರ ಮಾತನಾಡಿಕೊಂಡು ಪರಸ್ಪರ ವಿಚಾರಗಳನ್ನು ಹಂಚಿಕೊಂಡು ಒಂದು ಸಂಘಟಿತರಾಗಿ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡಿ ಆ ವಿಷಯದ ಬಗ್ಗೆ ತಾವು ಹೇಳೋ ಹಾಗೆ, ಅಥವಾ ಆ ಪ್ರಸ್ತಾಪ ಏನು ಮಾಡ್ತಾರೆ ಅದು ಮೇಲಕ್ಕೆ ಹೋಗುವ ಹಾಗೆ ಒಂದು, ಅದರಿಂದಾಗಿ ಒಳ್ಳೆಯ ವಿದ್ಯಾರ್ಥಿ ಸಂಘ ಆಗಲಿ, ವಿದ್ಯಾರ್ಥಿ ಸಂಘದಿಂದ ಒಳ್ಳೆ ಸಮಾಜವಾಗಲಿ, ಒಳ್ಳೆ ಸಮಾಜದಿಂದ ಒಳ್ಳೆ ದೇಶ ಕಟ್ಟುವಂಥ ಒಂದು ವಿಚಾರಗಳು ಯುವಕರಲ್ಲಿ ಬರಬೇಕಾಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಈ ವಿಷಯವನ್ನು ನಾನು ಶಿಕ್ಷಣಕ್ಕೆ ಸೇರಿಸಿದರೆ, ಶಿಕ್ಷಣ ಬರೀ ನಾವು ಒಂದು ಡಿಗ್ರಿ ತಗೊಳ್ಳೋದು ಮಾತ್ರ ಅಲ್ಲ ಅಂತ ಒಂದು ವಿಷಯ ಹೇಳಿದೆ. ಇದರಿಂದ ಕ್ಯಾರೆಕ್ಟರ್ ಡೆವಲಪ್ ಆಗಬೇಕು ಅಂತ ಹೇಳುವಾಗ, ಕ್ಯಾರೆಕ್ಟರ್ ಅನ್ನೋ ವಿಷಯ ಏನು? ಕ್ಯಾರೆಕ್ಟರ್ ಅಂದರೆ ನಮ್ಮ ನಡತೆ. ಈಗಿನ ವಿದ್ಯಾರ್ಥಿಗಳಲ್ಲಿ ನಾವು ನೋಡಿದ್ದು, ಯಾರು ಹಿರಿಯರು ಒಂದು ಕಡೆ ಹೋಗ್ತಾ ಇರ್ತಾರೆ, ವಿದ್ಯಾರ್ಥಿಗಳಷ್ಟು ಕೇರ್ ಇರಲ್ಲ. ನಾವೆಲ್ಲ ಶಿಕ್ಷಣದಲ್ಲಿ ಮೊದಲು ಬಂದಿರುವಾಗ ನಮ್ಮ ಅಜ್ಜಂದ್ರೆ ಆಗಲಿ, ಅಥವಾ ನಮ್ಮ ತಂದೆ ತಾಯಿ ಆಗಲಿ, ಅಥವಾ ನಮ್ಮ ಗುರುಗಳಾಗಲಿ ನಮ್ಗೆ ಒಳ್ಳೆ ಮೌಲ್ಯಗಳನ್ನು ಹೇಳಿಕೊಟ್ಟಿದ್ರು. ಸಮ್ ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ ಅನ್ನೋದು ಬರ್ತಾ ಇತ್ತು. ಈಗಿನ ಸಂದರ್ಭದಲ್ಲಿ ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ ಕೊರತೆ ಆಗಿದೆ. ಇದರಿಂದ ಏನಾಗಿದೆ, ಮನುಷ್ಯನಲ್ಲಿ ಆ ಮೌಲ್ಯಗಳು ಇಲ್ಲದ ಕಾರಣ ಅವನು ಎಲ್ಲೋ ಸೋಲ್ತಾ ಇದ್ದಾನೆ. ಮನುಷ್ಯ ಸೋಲ್ಬಾರ್ದು. ದೇವರು ಅವನಿಗೆ ಒಳ್ಳೆಯದಕ್ಕೆ ಹುಟ್ಟಿಸಿದ್ದಾನೆ. ಒಳ್ಳೆ ಗುಣಗಳನ್ನು ಬೆಳೆಸಿ, ಒಳ್ಳೆ ಒಂದು ಹ್ಯುಮ್ಯಾನಿಟೇರಿಯನ್ ಡೆವಲಪ್ಮೆಂಟ್ ಆಗಿ ಒಳ್ಳೆ ಶಿಕ್ಷಣ ಪಡೆದುಕೊಂಡು ಒಳ್ಳೆ ಮುಂದಕ್ಕೆ ಅವನು ಹೋಗ್ತಾ ಇರಬೇಕು. ಅವನಿಂದಾಗಿ 4 ಜನ ಕಲಿತುಕೊಂಡು ಅವರು ಮುಂದಕ್ಕೆ ಹೋಗ್ತಾ ಇರಬೇಕು. ಇಂತಹ ಒಂದು ನಡತೆ ನಮ್ಮಲ್ಲಿ ಬಂದರೆ ಒಂದು ಒಳ್ಳೆ ಸಮಾಜ ಇರ್ಬೋದು, ಎಲ್ಲ ವಿದ್ಯಾರ್ಥಿಗಳು ಒಳ್ಳೆ ನಾಗರಿಕರಾಗ್ಬೋದು. ಒಳ್ಳೆ ನಾಗರಿಕರಾದರೆ ನಾಳೆ ನಮ್ಮ ದೇಶ ಇನ್ನೂ ಎತ್ತರಕ್ಕೆ ಬರ್ಬೋದು ಅನ್ನೋ ವಿಷಯ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ನಮ್ಮ ಹಿಂದಿನ ಗುರುಗಳು ಹೇಗಿದ್ರು ಅಂತ ಹೇಳಿದರೆ, ನಾವೆಲ್ಲ ಸೇರ್ಕೊಂಡಿದ್ದೇವೆ. ಶ್ರೀ ನಾರಾಯಣ್ ಗುರುಜಿಯವರ ಬಗ್ಗೆ ಒಂದೆರಡು ಮಾತು ಮಾಡುವಾಗಲೇ ಅವರ ಪುಸ್ತಕಗಳನ್ನು ನಾವು ನೋಡಿದರೆ ಒಂದೆರಡು ಅವ್ರ ವಿಷಯಗಳಲ್ಲಿ ತುಂಬ ಸಿಂಪಲ್ ಆಗಿ ಕನ್ನಡದಲ್ಲಾಗಲಿ ಇಂಗ್ಲೀಷಲ್ಲಾಗಿ ಬರೆದದ್ದಿದೆ. ಇಂಗ್ಲೀಷಲ್ಲಿ 2-3 ಪುಸ್ತಕ ನಾನು ಓದಿದ್ದೀನಿ. ನಮ್ಮ ಮಿತ್ರರು 1-2 ಪುಸ್ತಕ ನನಗೆ ಕನ್ನಡದಲ್ಲಿ ಕೂಡ ಕೊಟ್ಟಿದ್ರು. ಮಲಯಾಳಮಲ್ಲಿ ಭಾಷೆಯಲ್ಲಿ ಕೂಡ ಶಿವಗಿರಿಗೆ ನಾನು ವಿಸಿಟ್ ಮಾಡಿದೆ, ಅಲ್ಲಿ ಕೂಡ ಮಲಯಾಳ ಒಂದು ಬುಕ್ ಸಿಕ್ಕಿತ್ತು. ಬಟ್ ಇಂಗ್ಲೀಷಲ್ಲಿ ನಾನು ಓದಿರುವಾಗ ಅವರ ಟೀಚಿಂಗ್ಸ್ ತುಂಬ ಸಿಂಪಲ್ ಆಗಿದ್ದಾವೆ. ಅವ್ರಿಗೆ ಹೇಳ್ತಾ ಇರೋದೇನೆಂದರೆ, ಮನುಷ್ಯ ತಾನು ಹೇಗೆ ಸಕ್ಸಸ್ಫುಲ್ ಆಗಬೇಕು, ಹೌ ಟು ಬಿ ಸೆಲ್ಫ್ ಡಿಪೆಂಡೆಂಟ್, ಹೌ ಟು ಕಮ್ ಅಪ್ ಇನ್ ಲೈಫ್,
ಅದೇ ವಿದೌಟ್ ಎನಿ ಪ್ರಾಬ್ಲಮ್ಸ್ ನಾವು ಚೆನ್ನಾಗಿ ಡಿಸಿಪ್ಲಿನ್ ಆಗಿ ಮುಂದೆ ಹೇಗೆ ಬೆಳಿಬಹುದು ಅನ್ನೋದೊಂದು ನಾವು ಆರಾಮಾಗಿ ಕಲಿಯುವಂಥ ಪುಸ್ತಕಗಳು ಕೂಡ ಇದ್ದಾವೆ. ಅಂತಹ ಜೀವನ ನಾವು ನೋಡೋದಾದರೆ ಅಂತಹ ಶಿಕ್ಷಣದ ಕಡೆಗೆ ನಾವು ನೋಡಬೇಕು. ವಿದ್ಯಾರ್ಥಿಗಳು ಏನಾಗ್ತದೆ ಈಗಿನ ಇದರಲ್ಲಿ ಎಕ್ಸಾಮ್ ಬರೆದ್ರೆ ನಂದಾಯಿತು, ಒಳ್ಳೆ ಶಿಕ್ಷಣ ಪಡ್ಕೊಂಡೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಇಲ್ಲ, ಜೀವನ ಇನ್ನೂ ತುಂಬ ಇದೆ. ನಾವೊಂದು 100 ವರ್ಷ ಆಯುಸ್ ಅಂತ ನಮ್ಮಲ್ಲಿ ಅಂದ್ಕೊಂಡಿದ್ರೆ ಅದರಲ್ಲಿ ನಾವು ಕೇವಲ 16-15 ವರ್ಷ ಮಾತ್ರ ಅದಕ್ಕೆ ಎಜುಕೇಷನಿಗೆ ಕೊಡ್ತಾ ಇದ್ದೇವೆ. ಒಂದು 5 ವರ್ಷ ಬಾಲ್ಯದಲ್ಲಿ ಹೆಂಗೋ ಹೋಗ್ಬಿಡ್ತದೆ, ಉಳಿದ 15 ವರ್ಷ ಹೈಯೆಸ್ಟ್ ಎಜುಕೇಷನ್ ನಾವು ಪಡ್ಕೊಳ್ತೇವೆ. ಬಟ್ ಅದರಿಂದ ಏನು ಮಾಡಿದ್ದೇವೆ, ಏನು ಕಲ್ಕೊಂಡಿದ್ದೇವೆ, ನಾವು ಇನ್ನು ಉಳಿದ 60, 65 ಅಥವಾ 70 ವರ್ಷಗಳಲ್ಲಿ ನಮ್ಮ ಶಿಕ್ಷಣದಿಂದ ನಾವು ಪಡ್ಕೊಂಡೋದು ಹೇಗೆ ಕೊಡ್ಬೋದು ಅನ್ನೋದನ್ನು ಯೋಚನೆ ಮಾಡಬೇಕು. ಅದಕ್ಕಾಗಿ ನಾವು ಹೇಳೋದೇನಂತ ಹೇಳಿದ್ರೆ, ಶಿಕ್ಷಣ ಒಂದು ಡಿಗ್ರಿ ಆದ ತಕ್ಷಣ ಮುಗಿಯಲ್ಲ. ಶಿಕ್ಷಣ ಕೊನೆ ಉಸಿರೋವರೆಗೂ ನಡೀತಾನೇ ಇರ್ತದೆ. ನಾವು ಬೇರೆ ಬೇರೆ ನಡೆಯುವಂಥ ಘಟನೆಗಳಿಂದ ನಾವು ಅದನ್ನು ಕಲ್ಕೊಳ್ತಾ ಇರ್ತೇವೆ. ಹೇಗೆ ನಡ್ಕೋಬೇಕು. ಅದರಲ್ಲಿ ಒಂದು ಮಾತು ಹೇಳ್ತಾರೆ, ಸಾಯುವಾಗಲೂ ಮನುಷ್ಯ ಒಂದು ಸ್ಟೂಡೆಂಟ್ ಅಂತೆ. ಏನಂದರೆ ಕೊನೆಯ ಉಸಿರು ಹೇಗೆ ತಗೊಳ್ಬೇಕು ಅಂತ ಆವಾಗ ಕಲಿತು ನಿಟ್ಟುಸಿರು ಬಿಟ್ಟು ಮತ್ತೆ ಅವನು ಪರಲೋಕಕ್ಕೆ ಸೇರ್ಕೊಳ್ತಾನಂತೆ. ಹಾಗಾಗಿ ಅಂಥ ವಿಷಯದಲ್ಲಿರುವಾಗ ನಾವು ಶಿಕ್ಷಣವನ್ನು ಯಾವಾಗಲೂ ಮರೆಯಬಾರ್ದು. ಶಿಕ್ಷಣ ಪಡೆಯುವಾಗಲೇ ನಾನು ಈಗಾಗಲೇ ಹೇಳಿದೆ, ಈಗಿನ ವಿದ್ಯಾರ್ಥಿಗಳಲ್ಲಿ ನಾವೆಲ್ಲ ಒಟ್ಟಾಗಿ ಹೇಗೆ ಮುಂದೆ ಹೋಗಬೇಕು ಅನ್ನೋದೊಂದು ಯೂನಿಫೈಡ್ ಅಪ್ರೋಚ್ ಅಥವಾ ಒಂದು ಸಂಘಟನೆ ಆಗಲಿ, ಒಂದು ಸಂಘಟಿತರಾಗಿ ನಾವು ಹೇಗೆ ಮುಂದೆ ತಗೊಂಡು ಹೋಗಬೇಕು ಅನ್ನೋ ವಿಚಾರ ತುಂಬ ಇಂಪಾರ್ಟೆಂಟ್ ಆಗಿದೆ ಈಗಿನ ಕಾಲದಲ್ಲಿ. ಅದು ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಂದರೆ, ನಾವು ವಿದ್ಯಾರ್ಥಿ ಸಂಘಟನೆ ಅಂದ ತಕ್ಷಣ ಎಲ್ಲರೂ ಏನು ಹೇಳ್ತಾರೆ, ಒಂದು ಸ್ಟ್ರೈಕ್ ಕಾಣ್ತದೆ ಅಥವಾ ಏನೊಂದು ಬೇಡಿಕೆ ತೊಗೊಂಡು ಹೋಗುವಂಥದ್ದೊಂದು ಕಾಣ್ತದೆ. ಅದು ವಿದ್ಯಾರ್ಥಿ ಸಂಘಟನೆ ಕೆಲಸ ಅಲ್ಲ. ಅದು ಇರ್ಬೋದು ಎಲ್ಲೋ ಒಂದು ಕಾರ್ನರಲ್ಲಿ, ಅದು ನಮ್ಮ ಹಕ್ಕುಗಳು ಬೇಕಾದಾಗ ಬರೀ ಹಕ್ಕಿಗೆ ಮಾತ್ರ ಫೈಟ್ ಮಾಡೋದು ಸಂಘಟನೆ ಅಲ್ಲ. ನಮ್ಮ ಒಳಿತಿಗಾಗಿ ನಾವೇನು ಕಾರ್ಯಕ್ರಮ ಮಾಡಬೇಕು, ನಮ್ಮಲ್ಲಿ ನಾವೀಗ ನಾನೇ ಒಂದು ಟೀಚರ್ ಆಗಿ ಪ್ರೊಫೆಸರ್ ಆಗಿ ಹೇಳೋದಾದರೆ, ನಮ್ಮ ವಿಭಾಗದಲ್ಲಿ, ನಮ್ಮ ಸ್ನಾತಕೋತ್ತರ ವಿಭಾಗದಲ್ಲಿ ನಾವು ಸ್ಟೂಡೆಂಟ್ ಸೆಂಟ್ರಿಕ್ ಎಜುಕೇಷನ್ ಅಂತ ಹೇಳ್ತೀವಿ. ಅಂದರೆ ವಿದ್ಯಾರ್ಥಿಗೆ ಏನು ಬೇಕು, ಅವನ ಜೀವನ ನಡೆಸಲಿಕ್ಕೆ ಹೇಗೆ ಮುಂದೆ ಹೋಗಬೇಕು, ಅವ್ನಿಗೆ ಏನು ವ್ಯಾಲ್ಯೂಸ್ ಬೇಕು, ಅವನು ಹೇಗೆ ಮುಂದೆ ಬರಬೇಕು, ಇದೆಲ್ಲವನ್ನು ವಿದ್ಯಾರ್ಥಿಯಿಂದಾನೇ ಕೇಳ್ಕೊಳ್ತೇವೆ. ಏನಪ್ಪ ಏನಿದೆ, ನಿನ್ನ ವೀಕ್ನೆಸ್ ಏನಿದೆ, ನಿನ್ನ ಸ್ಟ್ರೆಂತ್ ಏನಿದೆ, ಆ ಬೇಸಿಸಲ್ಲಿ ಅವನಿಗೆ ಡೆವಲಪ್ ಮಾಡಿಕೊಂಡು ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಈಗಿನ ಶಿಕ್ಷಣದಲ್ಲಿ ಬೇಕಾಗಿರೋದು ಒಂದು ಡಿಗ್ರಿ ಕೊಡೋದಲ್ಲ, ಮನುಷ್ಯನೊಂದು ಸ್ಕಿಲ್ ಬರಬೇಕು. ಈಗಿನ ನಮ್ಮ ಕೇಂದ್ರ ಸರ್ಕಾರ ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ತುಂಬ ಒತ್ತು ಕೊಡ್ತಾ ಇದೆ. ಸ್ಕಿಲ್ ಡೆವಲಪ್ಮೆಂಟ್ ಬರಬೇಕು. ಸೊ ನಮ್ಮ ಈ ಡಿಗ್ರಿ ಏನು ಸಿಗ್ತವೆ, PhD ಆಗಲಿ, MSc ಆಗಲಿ, BE ಆಗಲಿ, MBBS ಆಗಲಿ, MCom ಆಗಲಿ, ಏನೇ ಆಗಲಿ, ಎಲ್ಲ ಡಿಗ್ರಿಗಳಿಂದ ನಮಗೆ ಆ ಸ್ಕಿಲ್ ಸೆಟ್ ಬರ್ತಾ ಇದ್ದಾವೆ. ಆ ಸ್ಕಿಲ್ ಸೆಟ್ಟಲ್ಲಿ ಇನ್ನೂ ತುಂಬ ಇಂಪ್ರೂವ್ಮೆಂಟ್ಸ್ ಆಗಬೇಕಾಗಿದೆ. ಆದರೂ ಈ ಸ್ಕಿಲ್ ಸೆಟ್ಸ್ ಮಾತ್ರ ನಾವು ತಗೊಳ್ತೇವೆ, ಅದರಿಂದ ಜೀವನ ಮಾತ್ರ ನಡೆಸ್ಬೋದು. ಬಟ್ ನಿಜವಾದ ಜೀವನ ನಾವು ಸಮಾಜದಲ್ಲಿ ಹೇಗಿರಬೇಕು, ಸಮಾಜದಲ್ಲಿ ಹೇಗೆ ನಡ್ಕೋಬೇಕು, ಹಿರಿಯರ ಜೊತೆ ಹೇಗಿರಬೇಕು, ಕಿರಿಯರ ಜೊತೆ ಹೇಗಿರಬೇಕು, ಫ್ರೆಂಡ್ಸ್ ಜೊತೆ ಹೇಗಿರಬೇಕು, ಒಂದು ಸಮಾರಂಭದಲ್ಲಿ ಹೋದಾಗ ನನ್ನ ರೆಸ್ಪಾನ್ಸಿಬಿಲಿಟಿ ಏನು, ನಾನಲ್ಲಿ ಹೇಗೆ ನಡ್ಕೋಬೇಕು, ಇದೆಲ್ಲ ಕಲಿಯುವುದು ಎಲ್ಲ ಶಿಕ್ಷಣನೇ. ಇದೆಲ್ಲ ಬರುವುದಾದರೆ ಬರೀ ಕಾಲೇಜಲ್ಲಿ ಅಲ್ಲ, ನಾವೆಲ್ಲ ವಿದ್ಯಾರ್ಥಿಗಳ ಜೊತೆ ಒಂದಕ್ಕೊಂದು ಪರಸ್ಪರ ಮಾತನ್ನು ಹಂಚಿಕೊಳ್ಳೋದು, ಗುರು ಹಿರಿಯರಿಂದ ಆಶೀರ್ವಾದ ತಗೊಂಡು ಅವರಿಂದ ನಾವು ಕಲಿಯುವಂಥದ್ದು ತುಂಬ ಇದೆ. ನಮ್ಮ ಪೇರೆಂಟ್ಸ್, ನಮ್ಮ ತಾಯಿ ಆಗಲಿ, ನಮ್ಮ ತಂದೆ ಅವ್ರ ಹತ್ರ ಕಲಿಯೋದು ತುಂಬ ಇದೆ. ಈಗಿನ ವಿದ್ಯಾರ್ಥಿಗಳಲ್ಲಿ ನಾನು ನೋಡಿದ್ದೇನೆ, ಅವರು ತನ್ನ ತಂದೆ ತಾಯಿ ಹತ್ರ ಡಿಸ್ಕಸ್ ಮಾಡೋದು ಬಹಳ ಕಡಿಮೆ. ಮನೆಯಲ್ಲಿರ್ತಾರೆ, ಮನೆಯಲ್ಲಿ ಇರೋದು ಒಂದು 4-5 ಗಂಟೆ ಮನೆಯಲ್ಲಿದ್ದರೂ ಕೂಡ ಅದರಲ್ಲಿ ಒಂದು 2 ಗಂಟೆ ಮೊಬೈಲಲ್ಲಿ ಇರ್ತಾರೆ. ಆದರೆ ತಂದೆ ತಾಯಿ ಜೊತೆ ಆಗಲಿ, ಮನೆಯಲ್ಲಿ ಹಿರಿಯರ ಜೊತೆ ಆಗಲಿ ಡಿಸ್ಕಷನ್ ಬಹಳ ಕಡಿಮೆ. ಸೊ ಈಗಿನ ಸಿಚುವೇಶನಲ್ಲಿ ನಾನು ಎಲ್ಲ ಯಂಗ್ಸ್ಟರ್ಸ್ ಹತ್ರ ಎಸ್ಪೆಷಲಿ ಹೇಳೋದೇನಂತ ಹೇಳಿದರೆ, ನಿಮ್ಮ ಮನೆಯಲ್ಲಿ ಹಿರಿಯರಿದ್ದಲ್ಲಿ, ತಂದೆ ತಾಯಿ ಇದ್ದಲ್ಲಿ, ಅಥವಾ ಚಿಕ್ಕಪ್ಪ ದೊಡ್ಡಪ್ಪ ಯಾರಿದ್ದಲ್ಲಿ ಅವ್ರ ಹತ್ರ ಚರ್ಚೆ ಮಾಡಿ, ಅವ್ರ ಹತ್ರ ಏನೋ ವಿಷಯ ಬಗ್ಗೆ ಕೇಳಿ, ಹೀಗೆ ಸಿಚುವೇಶನ್ ಬಂದರೆ ಹೇಗೆ ನಡ್ಕೋಬೇಕು ಎಲ್ಲ ಕೇಳಿ. ಎಲ್ಲರೂ ಹಿರಿಯರು ನಮಗೆ ಒಳ್ಳೆತಕ್ಕಾಗಿ ಹೇಳ್ತಾರೆ, ಯಾವುದನ್ನು ಕೆಟ್ಟದ್ದು ಹೇಳೋದಿಲ್ಲ. ಹಾಗೆ ನಮ್ಮ ಗುರುಗಳು ಸಿಗ್ತಾರೆ, ಮತ್ತು ನಮ್ಮ ಶಿಕ್ಷಕರು ಸಿಗ್ತಾರೆ, ಹಿರಿಯ ಮಿತ್ರರು ಸಿಗ್ತಾರೆ. ಅವರಿಂದನೂ ನಾವು ಅವ್ರ ಹತ್ರ ಡಿಸ್ಕಸ್ ಮಾಡಿ ಪಡ್ಕೋಬೇಕು. ಏನಾಗಿದೆ ಈಗ, ಡಿಸ್ಕಷನ್ ಅನ್ನೋದು ಭಾಳ ಕಡಿಮೆ ಆಗಿದೆ ಜೀವನದಲ್ಲಿ. ನಾವು ಏನೋ ಒಂದು ವಾಟ್ಸಪ್ಪಲ್ಲಿ ಬರ್ತದೆ ಅಥವಾ ಯಾವುದೋ ಒಂದು ಸೋಷಿಯಲ್ ಮೀಡಿಯಲ್ಲಿ ಬರ್ತದೆ, ಫೇಸ್ಬುಕ್, ಅದನ್ನೇ ನಂಬ್ಕೊಂಡ್ಬಿಡ್ತೇವೆ. ಅದು ಅಲ್ಲ, ಅದೇನೋ ಒಂದು ಕತೆಗೋಸ್ಕರ ಕಟ್ಟಿರೋಂಥದ್ದು. ಎಷ್ಟು ಜನನೋ ರಾಮಾಯಣ ಓದಿ ಅದರಲ್ಲಿ ಹೇಗಾಯಿತು ಅನ್ನೋದು ಎಲ್ಲಿ ಕಲಿತೇವೆ. ಏನೋ ಒಂದು ಕತೆ ಬರ್ತದೆ, ಚಿಕ್ಕದಾಗಿ ಕತೆ ಫೇಸ್ಬುಕ್ಕಲ್ಲಿ ಬಂತು, ಅದೇ ಕೊನೆ ಅಂತ ತಿಳ್ಕೊಂಡ್ಬಿಡ್ತೇವೆ. ಅದು ಒಬ್ಬ ಯಾರೋ ಫೇಸ್ಬುಕ್ಕಲ್ಲಿ ತನ್ನ ವಿಚಾರಗಳನ್ನು ಹೇಳ್ತಾನಷ್ಟೇ, ಅದು ಫೈನಲ್ ಅಲ್ಲ. ಅವನಿಂದ ಒಳ್ಳೇದಿದ್ರೆ ತಾವು ತಗೊಳ್ಳಿ. ಮತ್ತು ಹಾಗೇನೆ ನೀವು ಇನ್ನೊಬ್ಬರ ಹತ್ರ, ನಿಮ್ಮ ಮಿತ್ರರಾಗಲಿ ಅಥವಾ ಗುರು ಹಿರಿಯರ ಹತ್ರ ಆಗಲಿ ಅಥವಾ ಪೇರೆಂಟ್ಸ್ ಹತ್ರ ಇವ್ರ ಹತ್ರ ಡಿಸ್ಕಸ್ ಮಾಡಿಕೊಂಡು ಏನು ನಿಜ, ಏನು ನಡೆದಿದೆ, ಏನು ಆಗಿದೆ, ಇದರಿಂದ ನಮಗೆ ಪಾಠ ಏನು, ಇವೆಲ್ಲ ವಿಚಾರಗಳನ್ನು ನಾವು ಮುಂದಕ್ಕೆ ಕಲ್ತ್ಕೊಂಡು ಅದಕ್ಕೆ ಇನ್ನು ಅಲ್ಲಿಂದ ಮುಂದೆ ಹೋಗುವಂಥ ಒಂದು ಇದಾಗಬೇಕು. ಸೊ ಹಾಗಾಗಿ ಶಿಕ್ಷಣ
ಮೌಲ್ಯಗಳು ಕಲಿಸುವಂಥ ಒಂದು ಶಿಕ್ಷಣ ಆಗಿದ್ದರೆ ಒಳ್ಳೆ ಶಿಕ್ಷಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಡಿಗ್ರಿ ಜೊತೆಗೆ ಜೀವನದಲ್ಲಿ ಮುಂದೆ ನಡ್ಕೊಳ್ಳಿಕ್ಕೆ ಒಳ್ಳೆ ಮೌಲ್ಯಗಳು ಬೇಕು. ಹಿರಿಯರಲ್ಲಿ ಮತ್ತು ನಮ್ಮ ಗುರುಗಳಲ್ಲಿ ನಾವು ತುಂಬ ಡಿಸ್ಕಷನ್ ಮಾಡುವಂಥರು, ಅವರಿಂದ ಇನ್ನೂ ಪಡೆದುಕೋಬೇಕು. ಗುರು ಹಿರಿಯರಲ್ಲಿ ಏನೂ ಮುಗಿಯಲ್ಲ. ನಾವು ಎಷ್ಟು ಸರಿ ಕೇಳ್ತೇವೆ ಅವ್ರ ಹತ್ರ, ನಾವು ಎಷ್ಟೋ ಸರಿ ಈಗ ಸ್ವಾಮೀಜಿ ಹತ್ರ ನಾವು ಎಷ್ಟೋ ಸರಿ ಡಿಸ್ಕಸ್ ಮಾಡ್ತೇವೆ. ಅದೇನು ಒಂದು ಎವ್ರಿ ಟೈಮ್ ನಾವು ಡಿಸ್ಕಸ್ ಮಾಡಿ ಒಂದೊಂದು ಕತೆ ಬೇರೆ ಬೇರೆ ಇರ್ತದೆ. ಆ ಪ್ರತಿ ಕಥೆಯಲ್ಲಿ ನಮಗೊಂದೊಂದು ಏನೋ ಒಂದು ಪಾಠ ಇರ್ತದೆ. ಆ ಪಾಠ ಜೀವನಕ್ಕೆ ಏನೋ ಒಂದು ನಮಗೆ ದಾರಿ ಆಗ್ತದೆ. ಹಾಗಾಗಿ ನಮ್ಮ ಗುರುಗಳಲ್ಲಾಗಲಿ, ಹಿರಿಯರಾಗಲಿ, ಮತ್ತು ನಮ್ಮ ಪೇರೆಂಟ್ಸ್ ಹತ್ರ ಆಗಲಿ ಒಂದು ಪೇಷನ್ಸ್, ಅಂದರೆ ನಮ್ಮ ಪೇಷನ್ಸಿಂದ ಕೂತು ಅವ್ರ ಹತ್ರ ಕೇಳುವಂಥ ಒಂದು ಸ್ವಭಾವ ನಮ್ಮಲ್ಲಿ ಬಂದರೆ ಅದರಿಂದ ನಾವು ಜೀವನದಲ್ಲಿ ವೆರಿ ಇಂಪಾರ್ಟೆಂಟ್ ಪಾಠ ಕಲಿತೇವೆ. ಪೇಷನ್ಸ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಈಗಿನ ಕಾಲದಲ್ಲಿ ವಿದ್ಯಾರ್ಥಿಗಳಿಗೆ ಟೈಮ್ ಇಲ್ಲ, ಓಡ್ತಾ ಇರ್ತಾರೆ, ಯಾವುದಕ್ಕೂ ಟೈಮ್ ಇಲ್ಲ. ಎಕ್ಸಾಮ್ ಈಗಲೇ ಅಂದರೆ ಈಗಲೇ ಬರೆದು 3 ತಾಸು ಟೈಮ್ ಕೊಟ್ಟಿದ್ದು 3 ತಾಸಲ್ಲಿ ಕೂತ್ಕೊಂಡು ಬರೆಯೋಂಥ ಪೇಷನ್ಸು ಇಲ್ಲ. ಒಂದು ಮೆಸೇಜ್ ಆಯ್ತಪ್ಪ, ನಿಮ್ಮ ಟೆಕ್ನಾಲಜಿಯಲ್ಲಿ ಇಟ್ಕೊಳ್ಳಿ, ಒಂದು ಮೆಸೇಜ್ ಇಡೀ ಪೇಪರ್ ಓದೋದು, ಒಂದು ಪೇಜ್ ಓದಲ್ಲ, ಅದರಲ್ಲಿ ಒಂದು 4 ಪಾಯಿಂಟ್ ಅಲ್ಲಿ ಅದು ಯಾವ ಗಡ್ಬಿಡಿಯಲ್ಲಿ ನಾವೆಲ್ಲ ಓಡ್ತಾ ಇದ್ದೇವೆ ನನಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ಜೀವನದಲ್ಲಿ ತುಂಬ ಉತ್ತಮವಾದ ಶಿಕ್ಷಣ ಏನಂದರೆ ಮೌಲ್ಯಗಳು ಬರೋದು. ವ್ಯಾಲ್ಯೂ ಶುಡ್ ಕಮ್ ಇನ್ ಅವರ್ ಲೈಫ್. ಸೊ ಹಾಗಾಗಿ ಶ್ರೀ ನಾರಾಯಣ್ ಗುರುಜಿ ಸ್ವಾಮೀಜಿ ಹೇಳಿದಂಗೆ ನಮಗೆ ಒಂದು ವಿದ್ಯಾರ್ಥಿಗೆ ಬರೀ ಫ್ಯೂಚರ್ ಕಟ್ಟುವುದಂದರೆ ಫ್ಯೂಚರ್ ಶಿಕ್ಷಣದಲ್ಲಿ ಅಥವಾ ಸ್ಕಿಲ್ ಸೆಟ್ಟಲ್ಲಿ ಮಾತ್ರ ಅಲ್ಲ. ಒಂದು ಆನೆಸ್ಟ್ ಬರಬೇಕು. ನಮ್ಮ ಟ್ರೆಡಿಷನ್ಸ್ ಏನಿದ್ದಾವೆ, ನಮ್ಮ ಹಿಂದೆ ನಮ್ಮ ಭಾರತ ಹೇಗೆ ಡೆವಲಪ್ ಮಾಡ್ಕೊಂಡು ಬಂದಿದೆ, ನಮ್ಮ ಕಲ್ಚರ್ ಏನಿದೆ, ನಮ್ಮ ಟ್ರೆಡಿಷನ್ಸ್ ಏನಿದ್ದಾವೆ, ಮತ್ತು ನಮ್ಮ ಕಮ್ಯುನಿಟಿಯಾಗಿ ಒಂದು ಇಡೀ ಜಗತ್ತೊಂದು ಇಡೀ ಒಂದು ಕಮ್ಯುನಿಟಿಯಾಗಿ ಎಲ್ಲರೂ ಹೇಗೆ ಬೆಳಿಬೋದು, ಸಹಬಾಳ್ವೆಯಿಂದ ಎಲ್ಲರೂ ಒಳ್ಳೆ ಆಗುವ ಹಾಗೆ, ಒಳ್ಳೆ ಜನರಾಗಿ, ಒಳ್ಳೆ ಸಮಾಜವಾಗಿ ನಾವು ಹೇಗೆ ಬೆಳಿಬೋದು ಅನ್ನೋದು ತುಂಬ ಕಲೀಲಿಕ್ಕೆ ನಮಗೆ ನಾರಾಯಣ್ ಗುರುಜಿ ಅವರ ಹತ್ರ ನಮಗೆ ಸಿಗ್ತದೆ. ಸೊ ಹಾಗಾಗಿ ಆ ವಿಷಯಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಶಿವಗಿರಿ ಅಂತ ಒಂದು ಪುಣ್ಯ ಸ್ಥಾನದಲ್ಲಿ ನಾನು ಹೋಗಿ ಸ್ವತಃ ನೋಡಿದ್ದು, ಅಲ್ಲಿ ಒಂದು ವೈಬ್ರೇಷನ್ಸೇ ಬೇರೆ. ಅಲ್ಲಿ ಒಂದು ಶಿಕ್ಷಣದ ಬಗ್ಗೆ ಅಲ್ಲಿ ಹೋಗಿ ನಿಂತು ನಾವು ನೋಡಿದಾಗ ನಮ್ಗೆ ಗೊತ್ತಾಗ್ತದೆ. ಹಾಗಾಗಿ ಆ ಒಂದು ಟ್ರೆಡಿಷನ್ ಆಗಲಿ ಅಥವಾ ಅಂಥ ಒಂದು ಕ್ಯಾರೆಕ್ಟರ್ ಬಿಲ್ಡಿಂಗ್ ಎಜುಕೇಷನ್ ಅಥವಾ ವ್ಯಾಲ್ಯೂ ಬಿಲ್ಡಿಂಗ್ ಎಜುಕೇಷನ್ ನಮ್ಮಲ್ಲಿ ಬರಬೇಕು ಅಂತ ನಾನು ನಮ್ಮ ಯಂಗ್ಸ್ಟರ್ಸಲ್ಲಿ ಕೇಳ್ಕೊಳ್ತೇನೆ. ನಿಜವಾಗ್ಲಿ ನಿಮ್ಮ ಎಜುಕೇಷನ್ ಮುಂದೆ ಬೆಳಿಬೇಕಾದ್ರೆ ನೀವು ಬರೀ ಒಂದು ಡಿಗ್ರಿ ಆಗಿ ಅಥವಾ ಒಂದು ಸಂಘಟನೆ ಸೇರೋದಾದರೆ ಯಾವುದೋ ಒಂದು ಯೂನಿಯನಿಗೆ ಸೇರ್ಕೊಳ್ಳೋದಲ್ಲ. ನಿಮ್ಮಿಂದ ಏನು ಕೊಡುಗೆ ಕೊಡ್ಬೋದು ಸಮಾಜಕ್ಕಾಗಲಿ ಅಥವಾ ನಿಮ್ಮ ಮಿತ್ರರಿಗಾಗಲಿ. ಒಂದು ಉದಾಹರಣೆ ಕೊಡ್ತೇನೆ. ನಮ್ಮ ಒಂದು 10 ಜನ ಕ್ಲಾಸ್ಮೇಟ್ಸ್ ಇದ್ದರು. ಎಲ್ಲ ಕ್ಲಾಸ್ಮೇಟ್ಸ್ ಎಲ್ಲ ಒಂದಕ್ಕೊಂದು ನಾವು ಮಾತಾಡ್ಕೊಂಡಿರ್ತಿದ್ವಿ. ಒಂದು 17 ಜನ ಕ್ಲಾಸ್ಮೇಟಲ್ಲಿ 10 ಹುಡುಗರು, ಒಂದು 7 ಹುಡುಗಿಯರಿದ್ದರು. ಒಬ್ಬನ ಪರಿಸ್ಥಿತಿ ತುಂಬ ಕೆಟ್ಟದಾಗಾಯಿತು. ಅದೇನಾಯ್ತು ಅಂತ ಹೇಳಿದ್ರೆ ಅವ್ರ ತಂದೆ ತಾಯಿ ಅವನೊಂದು ಆಕ್ಸಿಡೆಂಟಲ್ಲಿ ತಿರ್ಕೊಂಡ್ರು. ಹಾಗಾಗಿ ಅವ್ನು ಮುಂದೆ ಬೆಳೀಲಿಕ್ಕೆ ಏನೂ ಒಂದು ಇದಾಗಲಿಲ್ಲ. ಪಾಪ ಅವ್ನಿಗೆ ಎಜುಕೇಷನ್ ಬಿಡುವಂಥ ಪರಿಸ್ಥಿತಿ ಬಂತು. ಆದರೆ ಆ 9 ಸ್ಟೂಡೆಂಟ್ಸ್ ಏನಿದ್ದಾರೆ ಅವ್ನ ಫ್ರೆಂಡ್ಸ್, ಅವ್ನ ಕೈ ಬಿಡಲಿಲ್ಲ. ಅವನು ಫೀಸ್ ಕಟ್ಟಿದ್ರು, ಹಾಸ್ಟೆಲಲ್ಲಿ ಅವನಿದ್ದು ಕೋರ್ಸ್ ಕಂಪ್ಲೀಟ್ ಮಾಡುವಂಗೆ ನೋಡಿಕೊಂಡ್ರು. ಮುಂದೆ ಮುಗಿದ ಮೇಲೆ ಅವನು ಎಲೆಕ್ಟ್ರಾನಿಕ್ಸು TV ರಿಪೇರಿ ಎಲ್ಲ ಮಾಡ್ತಿದ್ದವನು. ಹಾಗಾಗಿ TV ರಿಪೇರಿ ಅಂಗಡಿ ಆಗಿ ಅವನು ಸೆಟ್ಲ್ ಆಗೋ ಹಾಗೆ ಎಲ್ಲ ಫ್ರೆಂಡ್ಸ್ ಹೆಲ್ಪ್ ಮಾಡಿದರು. ಇವತ್ತು ಅವನು ಫ್ರೆಂಡ್ ಶಾಪ್ ಅಂತ ಒಂದು ದೊಡ್ಡದಾಗಿ ಒಂದು ಅಂಗಡಿ ಓಪನ್ ಮಾಡಿಕೊಂಡು ಚೆನ್ನಾಗಿ ಜೀವನ ಮಾಡ್ತಾ ಇದ್ದಾನೆ. ಯಾರೇ ಫ್ರೆಂಡ್ ಅವನ ಹತ್ರ ಒಳ್ಳೆ ಮಾತಾಡ್ತಾನೆ. ಸೊ ಹಾಗಾಗಿ 4 ಫ್ರೆಂಡ್ಸ್ ಏನು ಮಾಡಿದರು, ಇನ್ನೊಬ್ಬನಿಗೆ ಜೀವನ ಆಸರೆ ಆಗೋ ಹಾಗೆ ಅವನಿಗೆ ಹೆಲ್ಪ್ ಮಾಡಿದರು. ಆವಾಗ ಜಾತಿ ಯಾವುದು, ಅವನು ಯಾವ ಪಂಗಡ, ಅವನ ಏಜ್ ಎಷ್ಟು, ಅವನ ಕಲರ್ ಆಗಲಿ, ಅವನ ಹುಡುಗನೋ ಹುಡುಗಿನೋ ಏನೂ ನೋಡಲಿಲ್ಲ. ಅವನು ಇನ್ಶರ್ಟ್ ಮಾಡ್ತಾನೆ, ಕೋಟ್ ಹಾಕ್ತಾನೆ, ಏನೂ ನೋಡಲಿಲ್ಲ. ಎಲ್ಲರೂ ನೋಡಿದ್ದೇನು ಒಂದು ಒಳ್ಳೆ ಸ್ವಭಾವದ ವ್ಯಕ್ತಿ. ಅವನ್ನ ನಾವೆಲ್ಲರೂ ಹೆಲ್ಪ್ ಮಾಡಬೇಕು. ಎಲ್ಲರೂ ಮುಂದಾದರೂ ಅವನಿಗೆಲ್ಲ ಹೆಲ್ಪ್ ಮಾಡಿದರು. ಸೊ ಇಂಥ ಒಂದು ಡೆವಲಪ್ಮೆಂಟ್ ಏನಾಗ್ತದೆ, ಇದೆಲ್ಲ ಅವ್ರು MSc ಮಾಡುವಂಥ ಇದು ಆಗಿರ್ಬೋದು. MScಯಿಂದ ಕಲ್ತಿದ್ದಲ್ಲ ಇದು ವ್ಯಾಲ್ಯೂಸ್ ಏನು ಬರ್ತವೆ. ನಮ್ಮ ಗುರುಗಳು, ನಮ್ಮ ತಂದೆ ತಾಯಿಗಳು ನಮಗೆ ಏನು ಕಲಿಸ್ಕೊಡ್ತಾರೆ, ಆ ವ್ಯಾಲ್ಯೂಸ್ ನಮ್ಮಲ್ಲಿ ಏನು ಬರ್ತವೆ, ಆ ವ್ಯಾಲ್ಯೂಸಿಂದ ಬರುವಂಥ ಒಂದು ಕಾಂಟ್ರಿಬ್ಯೂಷನ್ ಆಯ್ತದು. ಸೊ ಇಂತಹ ಎಜುಕೇಷನ್ ನಮ್ಮಲ್ಲಿ ಬೆಳಿಬೇಕು. ಈಗಿನ ಸಮಾಜದಲ್ಲಿ ಮುಂದಕ್ಕೆ ಇನ್ನೂ ಯಂಗ್ಸ್ಟರ್ಸ್ ಮುಂದೆ ಹೋದಾಗೆ, ಟೆಕ್ನಾಲಜಿ ಬೆಳೆದ ಹಾಗೆ, ಇನ್ನೂ ಜೀವನ ಮುಂದಕ್ಕೆ ಹೋದಾಗೆ ಕೆಲವೆಲ್ಲ ರಿಸೋರ್ಸಸ್ ಕಡಿಮೆ ಆಗ್ತಾ ಹೋಗ್ತವೆ, ಟೆಕ್ನಾಲಜಿ ಬೆಳೀತಾ ಇರ್ತದೆ. ಅಂಥ ಸಂದರ್ಭದಲ್ಲಿ ಒಂದು ತಾಳ್ಮೆ ಬೇಕು. ಜೀವನದಲ್ಲಿ ಎಲ್ಲ ಈಗಲೇ ಬರೋದಿಲ್ಲ. 100 ವರ್ಷ ಆಯುಸ ಇದೆ, 101 ವರ್ಷ ಎಲ್ಲರೂ ಬದುಕಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. 101 ವರ್ಷ ಬರಬೇಕಾದ್ರೆ 11 ವರ್ಷದಲ್ಲಿ ನಾನು ಸಕ್ಸಸ್ಫುಲ್ ಆಗಬೇಕು, 20 ವರ್ಷದಲ್ಲಿ ನಾನು ಹಿಂಗಾಗಬೇಕು, 50 ವರ್ಷದಲ್ಲಿ ಹಿಂಗಾಗಬೇಕು ಅಂತ ಏಮ್ ಇರಲಿ ಲೈಫಲ್ಲಿ. ದುರಾಸೆ ಆಗೋದು ಬೇಡ. ಒಂದು ಆಸೆ ಇರಲಿ, ನಾನು ಜೀವನದಲ್ಲಿ ಸಕ್ಸಸ್ಫುಲ್ ಆಗಬೇಕು, ನಾನು ಹೀಗೆ ಮಾಡಬೇಕು, ನಾನು ಮುಂದಕ್ಕೆ ಬರಬೇಕು, ಇವೆಲ್ಲ ಪಾಯಿಂಟ್ಸ್ ಇರಲಿ. ಬಟ್ ಏನಂತ ಹೇಳಿದರೆ ದುರಾಸೆಯಾಗಿ ತನ್ನನ್ನು ತಾನೇ ನಾಶ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಬರೋದು ಬೇಡ. ಹಾಗಾಗಿ ಒಳ್ಳೆಯ ಶಿಕ್ಷಣವನ್ನು ಪಡೆದುಕೊಂಡು ಆ ಶಿಕ್ಷಣದಿಂದ ನೀವು ಬೆಳೀರಿ, ನಿಮ್ಮ ಚರಿತ್ರೆಯನ್ನು ಬೆಳೆಸಿ, ನಿಮ್ಮ ಮಕ್ಕಳ ಚರಿತ್ರೆಯನ್ನು ಬೆಳೆಸ್ಬೋದು.
ನಿಮ್ಮ ಅಕ್ಕಪಕ್ಕ ಮನೆಯವರ ಹತ್ರ ಬೆಳೆಸ್ಬೋದು, ಒಳ್ಳೆಯ ಕಮ್ಯುನಿಟಿ, ಒಳ್ಳೆಯ ಸಮಾಜವನ್ನು ನಾವು ಕಟ್ಬೋದು. ಅಂಥ ಶಿಕ್ಷಣ ಎಲ್ಲರೂ ಪಡೆದುಕೊಳ್ಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಸಂದರ್ಭದಲ್ಲಿ ನಾನು ಸಂಘಟನೆಯ ಬಗ್ಗೆ ಒಂದು ಹೇಳಲಿಕ್ಕೆ ಹೊರಟದ್ದೇನಂತ ಹೇಳಿದರೆ, ಸಂಘಟನೆ ನಾನು ಈಗಾಗಲೇ ಹೇಳಿದಾಗೆ ಯೂನಿಯನ್ಸ್ ಆಗಿ, ಡಿಬೇಟ್ ಯೂನಿಯನ್ ಆಗಲಿ, ಕಲ್ಚರಲ್ ಯೂನಿಯನ್ ಆಗಲಿ, ಯಾವುದೇ ಒಂದು ಸಂಘಟನೆಯಲ್ಲಿ ಏನೋ ಒಂದು ಕಾರ್ಯಕ್ರಮ ಆಗುವಾಗ, ಈಗ ಉದಾಹರಣೆ ಒಂದು ಕಲ್ಚರಲ್ ಯೂನಿಯನ್ ಪ್ರಕಾರ ನಮ್ಮ ಕಾಲೇಜಲ್ಲಿ ಒಂದು ಕಲ್ಚರಲ್ ಯೂನಿಯನ್ ಇದೆ, ಆ ಕಾಲೇಜಲ್ಲಿ ಯಾರೋ ಒಂದು ಕಲ್ಚರಲ್ ಆ್ಯಕ್ಟಿವಿಟಿ ಮಾಡ್ತಾ ಇದ್ದಾರೆ, ಇಲ್ಲೇನಾಗ್ತಾ ಇದೆ, ಯಾರು ಭಾಗವಹಿಸ್ತಾರೆ ಅವ್ರು ಮಾತ್ರ ಹೋಗ್ತಾರೆ. ಈಗಿನ ಪರಿಸ್ಥಿತಿ ಎಲ್ಲ ನೋಡಿದ್ದೇನೆ, ಕಾನ್ಫರೆನ್ಸ್ಗಳೇನಾಗ್ತದೆ, ಯಾರು ಪೇಪರ್ ಪ್ರೆಸೆಂಟ್ ಮಾಡ್ತಾನೆ ಅವ್ನು ಮಾತ್ರ ಅಲ್ಲಿ ಇರ್ತಾನೆ, ಅವನ 4 ಮಿತ್ರ ಇರ್ತಾರೆ, ಅವ್ನು ಮುಗಿದ್ಮೇಲೆ ಚಪ್ಪಾಳೆ ಹೊಡಿತಾರೆ, ಮುಗ್ದೋಯ್ತು. ಹಾಗಲ್ಲ, ಎಲ್ಲರೂ ಭಾಗಿಯಾಗಬೇಕು. ಅದರಿಂದ ನಮಗೆ ಕಲೀಲಿಕ್ಕೆ ತುಂಬ ಇದೆ. ಅವನೊಬ್ಬನು ಡಾನ್ಸ್ ಮಾಡೋನಾಗಲಿ, ಅವನೇನು ಮಾಡ್ತಾನೆ, ಅವನು ಡಾನ್ಸ್ ಮಾಡೋದಾಗಲಿ ಅಥವಾ ಹಾಡು ಹಾಡ್ತಾನೆ, ಅವನಿಗೆ ಒಂದು ಪ್ರೋತ್ಸಾಹಿಸಿದಂಗೆ ಆಯಿತು. ಒಂದು ಪ್ರೋತ್ಸಾಹ ಕೊಡ್ಬೋದು. ಒಂದು ಎರಡನೇದು, ಅವನು ಸ್ಟೇಜ್ ಫಿಯರ್ ಹೋಗಲಿಕ್ಕೆ ಒಂದು ಹೆಲ್ಪ್ ಆಗ್ತದೆ. ಅವನು ಹೇಗೆ ಹಾಡ್ತಾನೆ, ಅವನ ಮಧುರ ಧ್ವನಿ ಹೇಗಿದೆ, ಮತ್ತು ಅವನು ನಿಂತದ್ದು ಸ್ಟೈಲ್ ಏನು, ಅವನು ಮೈಕ್ ಹೇಗೆ ಹಿಡಿದಿದ್ದಾನೆ, ಈ ಸುಮಾರು ಅದರಿಂದ ಕಲೀಲಿಕ್ಕೂ ಇರ್ತದೆ. ಹಾಗಾಗಿ ಯಾವುದೇ ಸಂಘಟನೆ ಆಗಲಿ, ಏನೇ ಕಾರ್ಯಕ್ರಮ ಆಗ್ತಿರುವಾಗ ನೀವು ನಿಜವಾಗ್ಲೂ ಭಾಗವಹಿಸಬೇಕು. ಆ ಭಾಗಿಯಾಗಿ ಅದರಿಂದ ನಮಗೆ ಒಳ್ಳೆಯದು ಅದನ್ನು ಪಾಠವನ್ನು ಕಲ್ತ್ಕೊಂಡು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡ್ರೆ ಅದು ನಾವು ಮುಂದಕ್ಕೆ ನಮ್ಮ ಒಳ್ಳೆಯ ಕ್ಯಾರೆಕ್ಟರ್ ನಾವು ಡೆವಲಪ್ ಮಾಡ್ಕೋಬಹುದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಈಗಾಗಲೇ ಹೇಳಿದಾಗೆ ಸಂಘಟನೆ ಹೇಗೆ ಪ್ರಮುಖವಾಗ್ತದೆ ಅಂತ ಒಂದೆರಡು ವಿಷಯಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದರೆ ಒಂದು 2 ಎಕ್ಸಾಂಪಲ್ಸ್ ಹೇಳ್ತೇನೆ. ಶ್ರೀ ನಾರಾಯಣ ಗುರೂಜಿ ಅವರು ಹೇಳಿದ್ದೇನಂತ ಹೇಳಿದ್ರೆ, ಸಂಘಟನೆ ಆಗಿ ನಾವು ಬೆಳಿಬಹುದು ಅಂತ ಹೇಳ್ತಾರೆ ಎಲ್ಲೊಂದು ಕಡೆ. ಅದು ಏನು ಹೇಳೋದೇನಂತ ಹೇಳಿದ್ರೆ, ಸಂಘಟನೆ ಮೂಲಕವೇ ನಾವು ಸ್ವಾವಲಂಬನೆ ಆಗ್ಬೋದು ಅಥವಾ ಒಂದು ಸದೃಢ ಸಮಾಜವನ್ನು ಕಟ್ಟಬಹುದು ಅನ್ನೋ ವಿಷಯವನ್ನು ಶ್ರೀ ನಾರಾಯಣ ಗುರೂಜಿ ಅವರು ಹೇಳಿದ್ದಾರೆ. ಗುರೂಜಿ ಹೇಳಿದಾಗೆ ಇದರ ವಿಷಯ ಏನಂತ ಹೇಳಿದ್ರೆ, ನಾವೊಂದು ಸಂಘಟನೆ ಬೆಳೆಸಿ ಅದನ್ನು ನೆಗೆಟಿವ್ ಥಾಟ್ಸಿಗೆ ಯೂಸ್ ಮಾಡುವಂಥದ್ದಲ್ಲ. ಒಂದು ಸೆಲ್ಫ್ ಎನ್ಲೈಟನ್ಮೆಂಟ್, ಸಂಘಟನೆ ಮೂಲಕ ಪರಸ್ಪರ ನಮ್ಮ ವಿಚಾರಗಳನ್ನು ನಾವು ಹಂಚಿಕೊಂಡಾಗ, ನಮ್ಮ ವಿಚಾರಗಳನ್ನು ಪರಸ್ಪರ ಒಂದಕ್ಕೊಂದು ಹೇಳ್ಕೊಂಡಾಗ ಅದು ಒಂದು ಒಳ್ಳೆಯ ಸಮಾಜ, ಸದೃಢ ಸಮಾಜವಾಗಿ ನಾವು ಬೆಳಿಬಹುದು ಅಂತ ಶ್ರೀ ನಾರಾಯಣ ಗುರೂಜಿ ಹೇಳ್ತಾರೆ. ಹೀಗೆ ಇತರ ನಮ್ಮ ಧರ್ಮಗಳಲ್ಲಿ ಕೂಡ, ಈಗ ಯೇಸು ಕ್ರೈಸ್ತರು ಕೂಡ ಇಡೀ ಸಮಾಜವನ್ನೇ ಎತ್ತುಕೊಂಡು ಹೋದರು. ಎಲ್ಲ ಸಮಾಜ, ಅದರಲ್ಲಿ ಎಲ್ಲರೂ ಬಂದರು, ಕೆಳಗಿನವರು, ಮೇಲಿನವರು, ರಿಚ್ ಆಗಲಿ, ಪುವರ್ ಆಗಲಿ, ಎಲ್ಲರೂ ಒಂದು ಜೊತೆಗೆ ತಗೊಂಡು ಅವರ ಎಲ್ಲ ಒಳ್ಳೆತಿಗಾಗಿ ಬೆಳೆಸಲಿಕ್ಕೆ ಅವರು ಪ್ರಯತ್ನ ಮಾಡಿದರು. ಹಾಗೆ ಪ್ರವಾದಿ ಮೊಹಮ್ಮದ್ ಸಲಾಸ್ಲಂ ಅವರು ಕೂಡ ಹಾಗೆ ಹೇಳಿದರು. ಅವರು ಕೂಡ ಅಲ್ಲಿ ಎಲ್ಲರನ್ನು ಅಲ್ಲಿ ಭೇದ ಭಾವ ಮಾಡದೆ ಎಲ್ಲರನ್ನು ಏನು ಒಳ್ಳೆಯದಾಗಿ ಹೇಗೆ ಜೀವನ ಮಾಡಬಹುದು ಅಂಥೇಳಿ ಅದನ್ನು ಇದು ಮಾಡಿದರು. ಸೊ ಹಾಗಾಗಿ ಇದೆಲ್ಲನೂ ನೋಡುವಾಗ ಶ್ರೀ ನಾರಾಯಣ ಗುರೂಜಿಯವರು ಹೇಳುವ ಒಂದು ಪಾಯಿಂಟ್ ಏನಿದೆ ಅಂತ ಹೇಳಿದರೆ, ನಾವು ಸೆಲ್ಫ್ ಎನ್ಲೈಟನ್ಮೆಂಟ್, ಸಂಘಟನೆ ಮೂಲಕ ನಾವು ಸೆಲ್ಫ್ ಎನ್ಲೈಟನ್ಮೆಂಟ್, ನಾನು ಹೇಗಿರ್ಬೋದು, ಒಳ್ಳೆತನವನ್ನು ನನ್ನಲ್ಲಿ ಹೇಗೆ ನಾನು ತಗೊಳ್ಬೋದು, ಇದರಿಂದ ನಾನು ಏನು ಕಲಿಬೋದು, ಈ ವಿಷಯಗಳನ್ನು ಅವ್ರು ಹೇಳಿದ ಹಾಗೆ ನಾವು ಮಾಡಿಕೊಂಡ್ರೆ ಇದರಿಂದ ನಮಗೆ ತುಂಬ ಒಳ್ಳೆಯದಾಗ್ತದೆ. ಒಂದು ಎಕ್ಸಾಂಪಲ್ ಹೇಳೋದಾದರೆ, ನಾವು ಒಂದು ಸಮುದ್ರ ತೀರದಲ್ಲಿ ನಿಂತ್ಕೊಂಡು ಅಲೆಗಳು ಬರುವ ಹಾಗೆ ನೋಡ್ತಾ ಇರ್ತೇವೆ. ಅಲೆಗಳು ಒಮ್ಮೆ ಕೆಳಗೆ ಬರ್ತದೆ, ಮೇಲೆ ಬರ್ತದೆ. ಮತ್ತು ಹಾಗಾಗಿ ಗಾಳಿ ಬರುವಾಗ ಕೆಲವು ನೀರು ವೇಪರ್ ಆಗಿ ನಮ್ಮ ಮುಖಕ್ಕೂ ಸಿಗುತ್ತದೆ. ಅಂದರೆ ಅದೇ ನೀರು ನಾವು 3 ಸರಿ ನೋಡ್ತೇವೆ. ಒಂದು ಗಾಳಿಯಲ್ಲಿ ನೋಡ್ತೇವೆ, ಒಂದು ದೊಡ್ಡ ಅಲೆಯಾಗಿ ನೋಡ್ತೇವೆ, ಒಂದು ಚಿಕ್ಕ ಅಲೆಯಾಗಿ ನೋಡ್ತೇವೆ. 3 ಕಡೆಯಿಂದ ನಾವು ಪಾಠ ಕಲಿಯುವಂಥದ್ದಿದೆ. ಅಂದರೆ ಶಾಂತವಾಗಿದ್ದರೆ ನಾವು ಚಿಕ್ಕ ಅಲೆಯಾಗಿರ್ಬೋದು, ನಾವು ತುಂಬ ರಭಸದಿಂದ ನಾನೇನೋ ಅಚೀವ್ ಮಾಡಬೇಕು ಅಂತ ಮುಂದೆ ಹೊರಟಾಗ ದೊಡ್ಡ ಅಲೆ ಹಾಗೆ ಇರ್ಬೋದು. ಇಲ್ಲ, ನನ್ನ ಪ್ರಭಾವ ಹೆಚ್ಚಿನ ಜನರ ಮೇಲೆ ನಾನು ಬೀರಬೇಕು ಅಂತ ಹೇಳಿದ್ರೆ ಆ ವೇಪರ್ ಆಗಿ ಚಿಕ್ಕ ಗಾಳಿಯಿಂದಾಗಿ ಚಿಕ್ಕ ನೀರಾಗಿ ನಮ್ಮ ಮುಖಕ್ಕೆ ಸಿಡಿತದೆ, ಹಾಗೆ ಹೆಚ್ಚಿನವ್ರ ಮೇಲೆ ಸಿಡುವಂಥ ನೀರನ್ನು ಆಗ್ಬೋದು. ಸೊ ಅಂದರೆ ಈ ಎಕ್ಸಾಂಪಲ್ ಯಾಕೆ ಹೇಳಿದೆ ಅಂತ ಹೇಳಿದರೆ, ನಾವು ಶಿಕ್ಷಣ ಪಡೆದುಕೊಂಡು ಮುಂದೆ ಹೇಗೆ ಬೆಳಿಬೋದು. ನೀವು ಚಿಕ್ಕ ಎಲೆಯಾಗಿರ್ತೀರಾ ಅಥವಾ ದೊಡ್ಡ ಎಲೆಯಾಗಿರ್ತೀರಾ, ದೊಡ್ಡ ಅಲೆಯಾಗಿರ್ತೀರಾ, ಅಥವಾ ಈ ವೇಪರ್ ಆಗಿ ಹೇಗೆ ಬೆಳಿತೀರಾ, ಇದರ ಮೇಲೆ ನಾವು ನಮ್ಮ ಶಿಕ್ಷಣ ಬೆಳೆಸ್ಕೋಬೇಕು. ಇದರಿಂದ ಮನುಷ್ಯನಲ್ಲಿ ಒಳ್ಳೆ ಕ್ಯಾರೆಕ್ಟರ್ ಬೆಳಿಬೋದು, ಒಳ್ಳೆ ಸಮಾಜ ಬೆಳಿಬೋದು, ಒಳ್ಳೆ ಸಂಘಟನೆ ಆಗಬೇಕು. ಸಂಘಟನೆಯಿಂದನೇ ನಾವೆಲ್ಲ ಕಲಿಬೋದು. ಮುಂದೆ ಈಗಿನ ಕಲಿಯುಗದಲ್ಲಿ, ಮುಂದೆ ಬರುವಂಥ ಕಲಿಯುಗದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಸಂಘಟನೆಗೆ ಮಾತ್ರ ದೇವರು ಮೆಚ್ಚುತ್ತಾನೆ, ದೇವರದಕ್ಕೆ ಅವರ ಹೆಲ್ಪ್ ಮಾಡ್ತಾನೆ ಅಂತ ಒಂದು ವಿಷಯ ಇದೆ. ಅಂದರೆ ಅಲ್ಲಿ ಒಂದು ಪಾಯಿಂಟ್ ಇರೋದೇನಂತ ಹೇಳಿದರೆ, ಈ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಎಲ್ಲರೂ ಒಟ್ಟಿಗೆ ಒಳ್ಳೆ ಕೆಲಸ ಮಾಡಿದರೆ ದೇವರ ಅನುಗ್ರಹ ಯಾವಾಗಲೂ ಇರ್ತದೆ. ಅದರಿಂದ ನಾವು ಬರೀ ನೆಗೆಟಿವ್ಸ್ ಮಾತ್ರ ತಗೊಳ್ಳೋದು ಬೇಡ.
ಸಂಘಟನೆ ತಕ್ಷಣ ಬರೀ ನೆಗೆಟಿವ್ಸ್ ಅಂತಲ್ಲ, ಪಾಸಿಟಿವ್ ಪಾಯಿಂಟ್ ಸುಮಾರಿದ್ದಾವೆ. ಅದರಿಂದಾಗಿ ಎಲ್ಲ ಸಂಘಟಿತರಾಗಿ ಇದೆಲ್ಲ ಸಂಘಟನೆ ಆಗಬೇಕಾದ್ರೂ ಶಿಕ್ಷಣ ವೆರಿ ಇಂಪಾರ್ಟೆಂಟ್. ಅಂದರೆ ಯಾವ ಟೈಪ್ ಆಫ್ ಸಂಘಟನೆ ಬೇಕು, ಈ ಸಂಘಟನೆ ನಾವು ಏನನ್ನು ಸಾಧಿಸಬೇಕು, ಏನು ಕಲಿಬೇಕು, ಇದೆಲ್ಲ ಒಂದು ಚಿಂತನೆ ಒಳಗಿಂದ ಬರಬೇಕು. ಸೊ ಇದರಿಂದಾಗಿ ಒಳಗಿಂದ ಬರುವಂಥ ಮೋಟಿವೇಶನ್, ಇನ್ಸ್ಪಿರೇಷನ್ ಏನು ಹೇಳ್ತೇವೆ, ಆ ಇನ್ಸ್ಪಿರೇಷನ್ಗೋಸ್ಕರ ನಾವು ಸಂಘಟನೆ ಆಗಿ ಮುಂದೆ ಬೆಳೆದ್ರೆ ಒಂದು ಒಳ್ಳೆಯ ಸಮಾಜವಾಗಿ ನಾವು ಹೊರಹೊಮ್ಮಬಹುದು. ಎಲ್ಲ ಒಂದು ಒಳ್ಳೆಯ ಸಮಾಜವನ್ನು ಕಟ್ಟಬಹುದು. ನಮ್ಮ ಶಿಕ್ಷಣ ಆಗಲಿ ಅಥವಾ ಇತರರಿಂದ ನಾವು ಕಲ್ತಿರುತ್ತ ಶಿಕ್ಷಣ ಆಗಲಿ, ಈ ಮೌಲ್ಯಗಳು ಏನು ಬರ್ತವೆ ಅದರಿಂದೆಲ್ಲ ಒಂದು ಒಳ್ಳೆಯ ಸಮಾಜ ಕಟ್ಟು ಹಾಗೆ ನಾವು ಮುಂದಕ್ಕೆ ಇನ್ನೂ ನಮ್ಮ ಪೀಳಿಗೆಗೆ, ಮುಂದಿನ ಪೀಳಿಗೆಗೆ ಯೂಸ್ ಆಗುವಂಥ ಸಮಾಜ ಅಂದರೆ ನಾವು ಬರೀ ಇದು ಎಲ್ಲರೂ ಏನು ಅನ್ಕೊಳ್ಳೋದು ಒಂದು ಜನಾಂಗ ಅಂತಲ್ಲ. ಒಳ್ಳೆ ಎನ್ವಿರಾನ್ಮೆಂಟು ಬೇಕು ಈಗಿನ ಕಾಲದಲ್ಲಿ. ಗಿಡಗಳನ್ನು ಹೇಗೆ ಬೆಳೆಸಬೇಕು, ಆರಿ ಹೋಗುವಂಥ ನೀರನ್ನು ಹೇಗೆ ಸಂರಕ್ಷಿಸಬೇಕು, ಮುಂದೆ ನಮ್ಮ ಸೋಲಾರ್ ಪವರನ್ನು ಹೇಗೆ ಯೂಸ್ ಮಾಡ್ಕೋಬಹುದು, ಅಥವಾ ಇನ್ನೂ ಬೇರೆ ಒಂದು ಯುದ್ಧ ಶಕ್ತಿಯನ್ನು ಹೇಗೆ ಯೂಸ್ ಮಾಡ್ಕೋಬಹುದು, ಸುಮಾರು ವಿಷಯಗಳೆಲ್ಲ ಇದ್ದಾವೆ. ಇದೆಲ್ಲ ನಾವು ಸಂಘಟನೆಯಾಗಿ ಎಲ್ಲ ಒಂದು ಯೂನಿಟ್ ಆಗಿ ಡೆವಲಪ್ ಮಾಡಿಕೊಂಡು ಪರಸ್ಪರ ಈ ಐಡಿಯಾಸನ್ನು ಹಂಚ್ಕೊಳ್ತಾ ಇದ್ದರೆ ಇಡೀ ನಮ್ಮ ಸಮಾಜ, ನಮ್ಮ ಸುತ್ತಮುತ್ತ ಎನ್ವಿರಾನ್ಮೆಂಟು ಇದೆಲ್ಲವನ್ನು ಬೆಳೆಸ್ಕೊಂಡು ಮುಂದಕ್ಕೆ ಒಳ್ಳೆಯದಾಗಿ ಬಾಳೋಣ. ನಾವೀಗ ನಮ್ಮ ಯಂಗ್ಸ್ಟರ್ಸಿಗೆ ಇಂತಹ ಒಂದು ಶಿಕ್ಷಣ ಕೊಟ್ಟು ಇವರಿಗೆ ಇಂಥರಿಂದ ಮುಂದೆ ಬೆಳೆಯುವ ಹಾಗೆ, ಮುಂದೆ ಅವರ ಜೀವನ ಒಳ್ಳೆಯದಾಗುವ ಹಾಗೆ, ಅವರಿಂದ ಇನ್ನೂ ಅವ್ರ ಯಂಗ್ಸ್ಟರ್ಸಿಗೆ ಅಂದರೆ ನಾವು ಜನ್ರೇಷನ್ ಟು ಜನ್ರೇಷನ್ ನಮ್ಮಿಂದ ಪಾಸ್ ಮಾಡಿಕೊಂಡು ಮುಂದೆ ಇದನ್ನು ತಗೊಂಡೋಗಿ ಒಂದು ಒಳ್ಳೆಯ ರೂಪದಲ್ಲಿ ಎಲ್ಲರೂ ಒಂದು ಹ್ಯೂಮನ್ ಆಗಿ, ಒಂದು ಹ್ಯುಮ್ಯಾನಿಟಿ, ದ ಹೋಲ್ ಹ್ಯುಮ್ಯಾನಿಟಿ ಆಸ್ ಸಚ್, ಒಂದು ಒಳ್ಳೆ ಲಿಬರೇಟೆಡ್ ಫ್ರೀಡಮ್ ಆಗಲಿ ಅಥವಾ ಒಂದು ಒಳ್ಳೆ ಎಜುಕೇಷನ್ ಆಗಲಿ, ಪರಸ್ಪರ ಲರ್ನಿಂಗ್ ಎನ್ವಿರಾನ್ಮೆಂಟ್ ಅಂತ ಹೇಳಿ ಇದಾಗಲಿ, ಒಂದು ರೆಸ್ಪೆಕ್ಟ್ ಫಾರ್ ಈಚ್ ಅದರ್ಸ್ ಫೀಲಿಂಗ್ ಅಂತ ಹೇಳ್ತಾರೆ, ಆ ಒಂದು ರೆಸ್ಪೆಕ್ಟಿವ್ ಒಬ್ರಿಗೊಂದು ರೆಸ್ಪೆಕ್ಟ್ ಮಾಡಿಕೊಂಡು ಅವರ ಟ್ರೆಡಿಷನ್ಸಿಗೆ ನಾವು ರೆಸ್ಪೆಕ್ಟ್ ಮಾಡಬೇಕು, ನನ್ನ ಟ್ರೆಡಿಷನ್ಸ್ ರೆಸ್ಪೆಕ್ಟ್ ಮಾಡಬೇಕು, ನನ್ನ ಸೆಲ್ಫ್ ಏನಿದೆ ಮೋಟಿವೇಶನ್ ಆಗಲಿ, ನನ್ನ ಇನ್ಸ್ಪಿರೇಷನ್ ಇನ್ನೊಬ್ಬರು ರೆಸ್ಪೆಕ್ಟ್ ಮಾಡ್ಬೋದು, ನಾನು ಅವ್ರದ್ದು ರೆಸ್ಪೆಕ್ಟ್ ಮಾಡ್ಬೋದು. ಇದು ಪರಸ್ಪರ ಸಹಬಾಳ್ವೆ ನಮ್ಮಲ್ಲಿ ಬಂದಾಗ ಮಾತ್ರ ಸಾಧ್ಯವಾಗ್ತದೆ. ಇದಕ್ಕೆಲ್ಲ ಶಿಕ್ಷಣ ನಮಗೆ ಹೆಲ್ಪ್ ಮಾಡಬೇಕು ಅಂತ ನಾನು ಅಂತಹ ಶಿಕ್ಷಣ ನಾವು ಪಡ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮುಂದೆ ಎಲ್ಲ ಸಂಸ್ಥೆಗಳು ಏನಿದ್ದಾವೆ, ಎಸ್ಪೆಷಲಿ ಶ್ರೀ ನಾರಾಯಣ್ ಗುರೂಜಿಯವರ ಸಂಸ್ಥೆಗಳು ಏನಿದ್ದಾವೆ, ಇಂಥ ವ್ಯಾಲ್ಯೂಸ್ ಎಲ್ಲ ಕೊಡ್ತಾ ಇದ್ದಾವೆ. ಅದರಿಂದ ನಾವು ಮುಂದೆ ಬೇರೆ ಸಂಘಟನೆಗಳಾಗಲಿ, ಬೇರೆ ಟ್ರಸ್ಟ್ಗಳಾಗಲಿ, ಬೇರೆ ಸಮಾಜದಲ್ಲಿ ಇರುವಂಥ ಶಿಕ್ಷಣ ಸಂಸ್ಥೆಗಳಾಗಲಿ ಇದರಿಂದ ಒಂದು ಇನ್ಸ್ಪಿರೇಷನ್ ತಗೊಂಡು ಅವರು ಕೂಡ ಇಂಥ ಆ್ಯಕ್ಟಿವಿಟೀಸನ್ನು ಬೆಳೆಸಿ ಮನುಷ್ಯನಲ್ಲಿ ಒಂದು ಸಹಬಾಳ್ವೆ ಮತ್ತು ಮನುಷ್ಯನಲ್ಲಿ ಒಂದು ಸಮಾನತೆ ಮತ್ತು ಮನುಷ್ಯನಲ್ಲಿ ಒಂದು ಪೇಷನ್ಸ್ ಏನಿದೆ, ಎನ್ಲೈಟನ್ಮೆಂಟ್ ಏನಿದೆ, ಇವೆಲ್ಲ ಕ್ಯಾರೆಕ್ಟರ್ಸ್ ಬರುವ ಹಾಗೆ ಆಗಲಿ, ಒಳ್ಳೆಯ ಸಮಾಜ ಬೆಳೀಲಿ ಅಂತ ಹೇಳಿ ನಾನು ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.